ನಮಸ್ಕಾರ ಎಲ್ರಿಗೂ ಸರು ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಡೇ ಸ್ಪೆಷಲ್ ಚೈನೀಸ್ ನ್ಯೂಡಲ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಅರ್ಧ ಕೆಜಿ ನ್ಯೂಡಲ್ಸ್ನ ತಗೊಂಡಿದ್ದೀನಿ. ನೀರನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ನ್ಯೂಡಲ್ಸು ಮುಳುಗೋವರೆಗೂ ನೀರು ಹಾಕ್ಕೋಬೇಕು. ನೋಡಿ, 1 ಇಂಚು ನೀರು ಮೇಲಕ್ಕಿರಬೇಕು. 1 ಸ್ಪೂನು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಹಾಕೊಳ್ಳೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇದನ್ನ ಒಂದು 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನ್ಯೂಡಲ್ಸ್ನ. ನೋಡಿ, ಈಗ 8 ನಿಮಿಷ ಆಗಿದೆ. ನ್ಯೂಡಲ್ಸ್ ಲೈಟ್ ಆಗಿ ಬೆಂದಿದೆ, ಜಾಸ್ತಿ ಬೇಯಬಾರ್ದು. ಇದನ್ನ ನಾವು ಬಸ್ಕೊಂಡು ನಂತರ ಅದಕ್ಕೂ ಮತ್ತೆ 1 ಸ್ಪೂನ್ ಎಣ್ಣೆನ ಹಾಕಿ ನಾವು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳೋಣ, ತಣ್ಣಗಾಗ್ಲಿ ಸ್ವಲ್ಪ. ಈಗ ನ್ಯೂಡಲ್ಸ್ ತಣ್ಣಗಾಗ್ಲಿ, ನಾವು ಒಂದು 3 ಸ್ಪೂನು ಎಣ್ಣೆನ ಹಾಕೊಳ್ಳೋಣ ಒಗ್ಗರಣೆಗೆ. ಎಣ್ಣೆ ಬಿಸಿಯಾಗಿದೆ. 1 ಈರುಳ್ಳಿನ ದೊಡ್ಡ ಸೈಜ್ನ ಕಟ್ ಮಾಡಿ ಸೇರಿಸ್ಕೊಂತೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. 1/4 ಕಪ್ಪು ಕ್ಯಾರೆಟ್ನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಕ್ಯಾಪ್ಸಿಕಮ್ಮು, ಅದನ್ನು ಕೂಡ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಕ್ಯಾಬೇಜು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 1/4% ತರಕಾರಿಗಳೆಲ್ಲ ಬೇಯಬೇಕು. ಅರ್ಧ ಸ್ಪೂನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ 1/4% ತರಕಾರಿ ಎಲ್ಲ ಬೆಂದಿದೆ. ನಾವಿವಾಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ನ್ಯೂಡಲ್ಸ್ನ ಸೇರಿಸ್ಕೊಳ್ಳೋಣ. ಈ ರೀತಿ ಜಾಲರಿನಲ್ಲಿ ಬಸ್ತು ಇಟ್ಕೋಬೇಕು. ನಂತರ 1 ಸ್ಪೂನ್ ಎಣ್ಣೆನ ಇದ್ರ ಮೇಲೆ ಹಾಕ್ಕೊಂಡ್ರೆ ಉದ್ದುದ್ರಾಗಿ ಇರುತ್ತೆ. ಹಾಗೆ 1 ಸ್ಪೂನು ಜೀರಿಗೆ ಪುಡಿ, ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು, 1 ಸ್ಪೂನು ಖಾರದ ಪುಡಿ, ಹಾಗೆ 1 ಸ್ಪೂನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಉದ್ದುದ್ರಾಗಿ ಬಂದಿದೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನು ವಿನಿಗರ್ನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಬ್ಲ್ಯಾಕ್ ಸೋಯಾ ಸಾಸು, ಹಾಗೆ 2 ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್. ಖಾರ ಜಾಸ್ತಿ ತಿಂತೀನಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಟೇಸ್ಟ್ ನೋಡೋಣ. ಸ್ವಲ್ಪ ಉಪ್ಪು ಕಮ್ಮಿ ಇದೆ. ಇನ್ನೊಂದು ಅರ್ಧ ಸ್ಪೂನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ ಚೈನೀಸ್ ನ್ಯೂಡಲ್ಸು ರೆಡಿ ಆಯಿತು. ನಾವು ಯಾಕೆ ಹೊರಗಡೆ ಹೋಗಿ ತಿನ್ನಬೇಕು, ಯಾವ ರೀತಿ ಮಾಡಿರ್ತಾರೋ ನಮಗೆ ಗೊತ್ತಿರಲ್ಲ. ನಾವೇ ಮನೆಯಲ್ಲಿ ಫ್ರೆಶ್ ಆಗಿ ನೆಮ್ಮದಿಯಾಗಿ ಮಾಡಿಕೊಂಡು ತಿನ್ಬೋದು. ನಾನು ಮಾಡಿರೋ ಈ ಚೈನೀಸ್ ನ್ಯೂಡಲ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸರು ಚಾನಲ್ನ ಫಾಲೋ ಮಾಡಿ. ಹಾಗೆ ಹೊಸ ವಿಡಿಯೋಗೋಸ್ಕರ ಸರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಾವೇ ಮನೆಯಲ್ಲಿ
ನ್ಯೂಡಲ್ಸ್ನ ಮಾಡ್ಕೋಬೋದು. ನಾವು ಯಾಕೆ ಹೊರಗಡೆ ಹೋಗಿ ತಿನ್ನಬೇಕು, ಯಾವ ರೀತಿ ಮಾಡಿರ್ತಾರೋ, ಯಾವ ನೀರು ಹಾಕಿರ್ತಾರೋ ನಮಗೇನೂ ಗೊತ್ತಿರಲ್ಲ. ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ನಾವು ನೆಮ್ಮದಿಯಾಗಿ ತಿನ್ಬೋದು. ನಾನು ಮಾಡಿರೋ ನ್ಯೂಡಲ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಹೊಸ ಹೊಸ ವೀಡಿಯೋಗೋಸ್ಕರ ಸರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.